ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಶಂಕೇಶ್ವರದ ಅತ್ಯಂತ ಪವಿತ್ರ ಮತ್ತು ಐತಿಹಾಸಿಕ ದೇವಾಲಯದ ಶಂಕರಲಿಂಗ ಗುಡಿಗೆ ಹೊಂಟಿದ್ದೇವ್ರಿ. ಹಿರಣ್ಯಕೇಶ ನದಿಯ ತೀರದಲ್ಲಿ ಈ ದೇವಾಲಯ ಐತ್ರಿದ. ಶಂಕೇಶ್ವರದ ಭಕ್ತರಿಗೆಲ್ಲ ಬೆಳಗಾವಿ ಜಿಲ್ಲೆಯ ಎಲ್ಲ ಆಧ್ಯಾತ್ಮಿಕ ಕೇಂದ್ರವಾಗಿತ್ರಿದ. ನೋಡ್ರಿದ ರಥ ಪೂರ್ತಿ ಕಟ್ಟಿಗೆ ಒಳಗೆ ಮಾಡಿದ್ದಾರೆ. ಇದನ್ನ ಪ್ರತಿಯೊಂದು ನೀವು ಸೂಕ್ಷ್ಮವಾಗಿ ನೋಡ್ಬೋದು. ಇಲ್ಲಿ ಎಷ್ಟು ಸಣ್ಣದಾಗಿ ಕೆತ್ತಿದ್ದಾರೆ. ಇಲ್ಲಿ ಈ ರಥನ ಶೃಂಗಾರ ಮಾಡ್ರ ನೋಡೋಕೆ 2 ಕಣ್ಣುಗಳು ಸಾಕಂಗಿಲ್ರಿ, ಅಷ್ಟು ಅದ್ಭುತವಾಗಿ ರೆಡಿ ಮಾಡ್ತಾರೆ ಇದನ್ನ. ಈ ಗುಡಿಗೆ 800ರಿಂದ 1000 ವರ್ಷಗಳ ಹಳೇದೈತಂತ ಹೇಳ್ತಾರೆ. ಈ ಪ್ರದೇಶದಾಗ ರೊಟ್ಟ ವಂಶ ಮತ್ತು ಅದರ ನಂತರ ಹಲವಾರು ರಾಜವಂಶಗಳ ಆಡಳಿತ ನಡೆಸಿದಾರಂತಾರೆ. ಇಲ್ಲಿ ಈ ಮಂದಿರದ ಗೋಪುರ, ಕಲ್ಲಿನ ಸ್ತಂಭಗಳು, ದೀಪಸ್ತಂಭ ಇದನ್ನೆಲ್ಲ ನೋಡಿದ್ರೆ ಆಗಿನ ಕಾಲದಾಗ ವಾಸ್ತುಶಿಲ್ಪಕ್ಕೆ ಎಷ್ಟು ಮಹತ್ವ ಕೊಟ್ಟಾರಂತ ತೋರಿಸ್ತಾರೆ. ಇಲ್ಲಿ ನೋಡ್ಬೇಕ್ರಿ ನೀವು, ಕಂಬಗಳನ್ನೆಲ್ಲ ಕಲ್ಲದಾಗ ಯಾವ ರೀತಿ ಕೆತ್ತನೆ ಮಾಡಿದಾರಂತಂದ. ಇವು ಕಲ್ಲಿನ ಸ್ತಂಭಗಳದವರಲ್ಲ, ಇವು ದೀಪ ಸ್ತಂಭಗಳು ಅಂತಾರಿವ. ಆಗಿನ ಕಾಲದಾಗ ಯಾವ ರೀತಿ ಕೆತ್ತನೆ ಮಾಡಿದಾರೆ ನೋಡ್ರಿ. ಈಗಿನ ಇಂಜಿನಿಯರ್ಗಳ ಕಲ್ತ ಇದೆಲ್ಲ ಮಾಡ್ತಾರೆ. ಆಗಿನ ಕಾಲದಾಗ ದೈತ್ಯಗಳು ಕಟ್ಟಿದಾರಂತಾರೆ ಇದೆಲ್ಲ. ನಾವು ಸಣ್ಣಾಗಿರ್ತಂತ ಕೇಳಿದ ಪ್ರಕಾರ ಶಂಕೇಶ್ವರ ಶಂಕರಲಿಂಗ ಗುಡಿ, ಆಮೇಲೆ ರಾಯಬಾಗ್ ಸೋಮನಾಥನ ಗುಡಿ, ಆಮೇಲೆ ಕೇದಾರ್ಪುರ ಕೋಪೇಶ್ವರ ಗುಡಿ, ಇವ್ರು ಒಂದೇ ರಾತ್ರಿಗೆ ದೈತ್ಯಗಳು ಕಟ್ಟಿದಾರಂತೆ. ಒಂದೇ ರಾತ್ರಿಗೆ ಅದು ಕಟ್ಟಿದಾರಂತ ನಾವು ಸಣ್ಣಾಗಿರ್ತಂದ ಕೇಳ್ಕೊತ ಬಂದೇವ್ರಿದ. ಈ ಗುಡಿ ಒಂದು ನೋಡಿಲಾಗಿದ್ರು, ಇದು ಗುಡಿ ನೋಡಿದ್ದು ತುಂಬ ಅದ್ಭುತ ಮಾಡ್ಯಾರ. ಇದೊಂದು ಪಾಪು ಐತ್ರಲ್ಲ, ನಾವು ಹಳೆ ಸಣ್ಣಾಗಿರ್ತ ಕೇಳಿತಂದ್ರೆ ರೀ, ಆ ಬೆಳಗಾಗೋರು ಬಿಟ್ಟು ಹೋದಾಗ ಆ ಪಾಪು ಬೆಳಗಿನ ತನ ಅಂದ್ರೆ ಕಲ್ಲಾಗಿತ್ತಂತಾರೆ. ಅಂದ್ರೆ ನಾವು ಕೇಳ್ಕೊತ ಬಂದ ಪ್ರಕಾರ ಇದ. ಮತ್ತು ದತ್ತ ಮಂದಿರ ಐತ್ರಿ. ಇಲ್ಲಿ ಇದು ನೋಡ್ಬೋದ್ರಿ ನೀವು, ಇಲ್ಲಿ ಮಠ ಐತ್ರಿ. ಇಲ್ಲಿ ನೋಡ್ಬೋದು ನೀವು, ಗಣಪತಿನೂ ಐತಿ. ಆಮೇಲೆ ಇಲ್ಲಿ ಕಲ್ಲಿನೊಳಗೆ ಕೆತ್ತಿರುವಂಥ ಮೂರ್ತಿಗಳದವ್ರಿ. ಇಲ್ಲಿ ಇದು ನೋಡ್ರಿ ದ ಮಠ. ಇಲ್ಲಿ ಒಳಗೆ ಎಷ್ಟು ಪ್ರಕಾಶಮಯವಾಗಿತ್ರಿ. ಇಲ್ಲಿ ಒಳಗೆ ಬಂದ್ರೆ ಒಂದು ಸೂಜಿ ಬಿದ್ರು ಸಪ್ಪಳಾಗಂಗಿಲ್ಲ, ಅಷ್ಟು ಶಾಂತತೆ ಐತ್ರಿ. ಇಲ್ಲಿ ಬಂದ್ರೆ ಒಂದು ರೀತಿ ಪ್ರಸನ್ನ ಆಗಿ ಹೋಗ್ತದೆ ನೋಡ್ರಿ ಮನಸ್ಸು. ಸೇಮ್ ಏನು ರಾಯಬಾಗದ ಸೊನ್ನು ನೋಡಿದೆ ಗುಡಿ, ಸೇಮ್ ಏನು ಫರ್ಕ್ ಇಲ್ಲ. ಹೋಗೋನಿಲ್ಲ, ಏನು ಫರ್ಕ್ ಇಲ್ಲ. ಕ್ಯಾಮ್ರಾ ಇದು ವ್ಲಾಗ್ ಮಾಡಕ ಇದ.
ಈ ಗುಡಿ ಒಳಗ್ರಿ ಬೆಳಗ್ಗೆ ಆರತಿ, ಮಧ್ಯಾಹ್ನ ಮಹಾನೈವೇದ್ಯ ಮತ್ತು ಸಂಜೆ ಪೂಜೆ ಇವು ದೇವಾಲಯದ ಪ್ರಮುಖ ಕ್ರಿಯೆಗಳಾಗೈತ್ರಿ. ಮತ್ತು ಇಲ್ಲಿ ಶಿವರಾತ್ರಿ, ಕಾರ್ತಿಕ ಮಾಸ ಮತ್ತು ಮಾಸ ಶಿವರಾತ್ರಿ ದಿನಗಳಲ್ಲಿ ಸಾವಿರಾರು ಜನಗಳು ಭಕ್ತಾದಿಗಳು ಇಲ್ಲಿ ಬರ್ತಾರೆ. ಇಲ್ಲಿ ಹಿರಣ್ಯಕೇಶ ನದಿ ಐತ್ರಲ್ಲ, ಇಲ್ಲಿ ದೇವಾಲಯ ಒಂದು ವಿಶೇಷ ದೈವಿಕ ಎನರ್ಜಿ ಐತಂದ ಇಲ್ಲಿ ಜನರು ಹೇಳ್ತಾರೆ. ಸ್ನೇಹಿತರೆ, ನಿಮಗೂ ಅವಕಾಶ ಸಿಕ್ಕಾಗ ಈ ಪವಿತ್ರ ಸ್ಥಳಕ್ಕೆ ಒಮ್ಮೆ ಭೇಟಿ ಕೊಡ್ರಿ. ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡಿ. ನಮಸ್ಕಾರ ರೀ. ಸೋನು ಹಿಂಗ ಸಹಜ ಹೋದು ಅಂದ್ರೆ ಹೋಗಿ ಬಿಡ್ತೇವೆ ನಮ್ಮೂರ ಬಿಟ್ಟು ಬಿಡ್ತೇವೆ.